ಮದುವೆಯಾದ 2 ದಿನಕ್ಕೆ ನನ್ನ ಮಾವ ಸತ್ತು ಹೋದರು. ಅದಕ್ಕಿಂತ ಮುಂಚೆ ಅವರ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿದ್ದರು. ಅವರ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ನನ್ನ ಜೊತೆ ಜಗಳ ಮಾಡಲು ಶುರು ಮಾಡಿದರು. ಆಗ ಆಸ್ತಿಯನ್ನು ಏಕೆ ನನ್ನ ಹೆಸರಿಗೆ ಬರೆದಿದ್ದರು? ಆ ಕಾರಣವನ್ನು ತಿಳಿದು ಎಲ್ಲರೂ ದಂಗಾದರು. ನಮ್ಮವ ಮಾವ ಬೇರೆ ಯಾರೂ ಅಲ್ಲ, ಅವರು ನನ್ನ. ಅಯ್ಯೋ, ಇದು ಹೇಗೆ ಸಾಧ್ಯ? ನನ್ನ ಹೆಸರು ರಾಣಿ, ಅಮ್ಮನ ಮುದ್ದಿನ ಮಗಳು. ಅಪ್ಪ ಹೇಗಿದ್ದಾನೆ? ಅವನ ಮುಖ ಕೂಡ ನೋಡಿಲ್ಲ. ನನಗೆ ಬುದ್ಧಿ ಬರುವ ಹೊತ್ತಿಗೆ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದರು. ಅಮ್ಮ ಮನೆ ಕೆಲಸಗಳನ್ನು ಮಾಡಿ ನನ್ನನ್ನು ಸಾಕುತ್ತಿದ್ದಳು. ನಾನು ಚಿಕ್ಕವಳಾಗಿದ್ದಾಗ ನನ್ನನ್ನು ಕೂಡ ಅವಳು ಎಲ್ಲಿ ಮನೆ ಕೆಲಸ ಮಾಡುತ್ತಾಳೆ ಅಲ್ಲಿ ಕರೆದುಕೊಂಡು ಹೋಗುತ್ತಿದ್ದಳು. ಆದರೆ ಕೆಲವು ಮನೆಯಲ್ಲಿ ಅವರ ಮಕ್ಕಳು ಕೂಡ ನನ್ನ ಜೊತೆ ಆಟವಾಡುತ್ತಿದ್ದರು. ಇನ್ನು ಕೆಲವರ ಮನೆಯಲ್ಲಿ ನನಗೂ ಕೂಡ ಯಾವುದಾದರೂ ಒಂದು ಕೆಲಸ ಹೇಳುತ್ತಿದ್ದರು. ಮನೆ ಕೆಲಸದವಳ ಮಗಳು ಮನೆ ಕೆಲಸದವಳೆ ಅನ್ನುವ ಭಾವನೆ ಇರುತ್ತಿತ್ತು. ಅದಕ್ಕೆ ಅಮ್ಮ ನನಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಯಾವ ಮನೆಗೂ ನನ್ನನ್ನು ಕರೆದುಕೊಂಡು ಹೋಗುತ್ತಿರಲಿಲ್ಲ. ಮನೆಯಲ್ಲೇ ಬೀಗ ಹಾಕಿ ನನ್ನನ್ನು ಒಳಗಡೆ ಬಿಟ್ಟು ಬರುತ್ತಿದ್ದಳು. ನನಗೆ ಓದಲು ಬರೆಯಲು ಪುಸ್ತಕ ಪೆನ್ಸಿಲನ್ನು ಕೊಡುತ್ತಿದ್ದಳು. ಅವಳು ಕೆಲಸ ಮುಗಿಸಿ ಬರುವುದರ ಒಳಗೆ ನಾನು ಎಲ್ಲವನ್ನು ಚಾಚು ತಪ್ಪದೆ ಬರೆಯಬೇಕಿತ್ತು. ಊಟ ತಿಂಡಿಯನ್ನು ಒಂದಷ್ಟು ಬಾಕ್ಸ್ಗಳಲ್ಲಿ ಇಡುತ್ತಿದ್ದರು. ಅದಕ್ಕೆ ಏನೂ ಮೋಸವಿಲ್ಲ, ಎಷ್ಟು ಬೇಕೋ ಅಷ್ಟು ತಿನ್ನೋ ಅಂತ. ಈಗ ನಾನು ಜನಗಳ ಕಣ್ಣಿಗೆ ಕಾಣುವುದು ಕೂಡ ಕಡಿಮೆ ಆಯಿತು. ನಾನಾಯಿತು, ನನ್ನ ಕೆಲಸವಾಯಿತು. ಅಮ್ಮ ಬರುತ್ತಿದ್ದೇ ಸಂಜೆ. ಈಗ ನನಗೆ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡೆ. ನನ್ನ ಆಸೆ ಕೂಡ ಅದೇ ಆಗಿತ್ತು. ಅಮ್ಮನನ್ನು ಸಾಕಬೇಕು, ಅಮ್ಮನಿಗೆ ಇಷ್ಟವಾದ ಕೆಲಸವನ್ನು ಮಾಡಬೇಕು, ಅಮ್ಮನನ್ನು ರಾಣಿ ಹಾಗೆ ನೋಡಿಕೊಳ್ಳಬೇಕು. ಇಷ್ಟು ದಿನ ಅವಳು ಮನೆ ಕೆಲಸ ಮಾಡಿದ್ದು ಜಾಸ್ತಿ ಆಯಿತು ಅಂತ. ಮೊದಲು ಅಮ್ಮ ಸ್ವಲ್ಪ ಹೆದರುತ್ತಿದ್ದಳು, ಎಲ್ಲಿ ಮಗಳಿಗೆ ಭಾರವಾಗುತ್ತೇನೆ ಅಂತ. 1-2 ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದಳು. ಆದರೆ ನನಗೆ ಗೊತ್ತಾದ ಮೇಲೆ ಚೆನ್ನಾಗಿ ಜಗಳ ಮಾಡುತ್ತಿದ್ದೆ. ಈಗ ನನಗೆ ಹೆದರಿಕೊಂಡು ಅಮ್ಮ ಎಂದೂ ಕೂಡ ಯಾವ ಕೆಲಸಕ್ಕೂ ಹೋಗುವುದಿಲ್ಲ. ಮನೆಯಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಅದೇ ಅವಳ ಕೆಲಸ. ಅವಳಿಗೆ ಮೈ ತುಂಬ ಒಡವೆಗಳು, ಚಂದದ ರೇಷ್ಮೆ ಸೀರೆಗಳು ಎಲ್ಲವನ್ನು ತೆಗೆದುಕೊಂಡಿದ್ದೇನೆ. ಅದರ ಜೊತೆಗೆ ಅಮ್ಮನನ್ನು ಪುಣ್ಯಕ್ಷೇತ್ರಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಕರೆದುಕೊಂಡು ಹೋಗುತ್ತಿದ್ದೇನೆ. ಎಲ್ಲ ದೇವಸ್ಥಾನಗಳನ್ನು ಸುತ್ತಿಸುತ್ತಾ ಇದ್ದೇನೆ. ಅಮ್ಮನ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಅಮ್ಮ ಸುಂದರಿ. ವಯಸ್ಸಿನಲ್ಲಿ ತುಂಬ ಜನ ಹುಡುಗರು ಮದುವೆ ಆಗುತ್ತೇನೆ, ಮಗುವನ್ನು ಅನಾಥಾಶ್ರಮಕ್ಕೆ ಬಿಟ್ಟು ಬಿಡೋಣ ಅಂತ ಹೇಳಿದರಂತೆ. ಆದರೆ ನನ್ನ ತಾಯಿ ನನ್ನ ಮಗಳೇ ನನಗೆ ಮೊದಲು, ಆ ನಂತರ ನನ್ನ ಬದುಕು ಅಂತ ಹೇಳಿ ಅವರ ಅಪ್ಪ ಅಮ್ಮನ ಮನೆಗೂ ಕೂಡ ಹೋಗಿಲ್ಲ. ಇದರಿಂದ ಅವಳು ಕಷ್ಟವನ್ನು ಅನುಭವಿಸಬೇಕಾಗಿತ್ತು. ಬದುಕು ಚೆನ್ನಾಗಿ ನಡೆಯುತ್ತಿತ್ತು. ಅಮ್ಮ ಮಗಳು ಒಂದು ಸುಂದರವಾದ ಹೊಸ ಬದುಕನ್ನು ನೋಡುತ್ತಿದ್ದೆವು. ದೊಡ್ಡ ಹೋಟೆಲ್, ದೊಡ್ಡ ಶಾಪಿಂಗ್ ಮಾಲ್, ಒಳ್ಳೆಯ ಪಿಕ್ಚರ್ಗಳು ಎಲ್ಲ ಸರಿ ಇರಬೇಕಾದರೆ ನಮ್ಮ ಆಫೀಸ್ಗೆ ಹೊಸ ಬಾಸ್ ಬರುತ್ತಾರೆ. ಅವರು ನೋಡಲು ಆವ್ರೇಜ್ ಸ್ಕಿನ್ ಕಲರ್, ಒಂದು ಲಕ್ಷಣ ಇದೆ ಮುಖದಲ್ಲಿ. ಕೆಲಸ ಮಾತ್ರ ತುಂಬ ಸ್ಟ್ರಿಕ್ಟ್. ಪ್ರತಿ ಬಾರಿಯೂ ಕೂಡ ಅವರ ಚೇಂಬರ್ಗೆ ಹೋಗಬೇಕಾದರೆ ನನಗೆ ಭಯವಾಗುತ್ತದೆ. ಒಂದು ಹಿಟ್ಲರ್ ರೀತಿ ಇರುತ್ತಾರೆ, ಸಮಾಧಾನವಾಗಿ ಇರುವುದಿಲ್ಲ. ಎಂದೂ ಕೂಡ ನಾವು ಹೇಳಿದ ಮಾತು ಕೇಳುವುದಿಲ್ಲ. ನನಗೆ ಭಯ ಜಾಸ್ತಿ. ಅವರು ಹೇಳಿದ ಕೆಲಸವನ್ನು ಮಾಡುತ್ತೇನೆ. ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಗೂ ಆಯಪ್ಪ ಜಾಸ್ತಿ ಬೈತಾನೆ. ಏನೋ ಕೆಲಸವೇ ಮಾಡಿಲ್ಲ ಅನ್ನುವ ರೀತಿ. ಬರುತ್ತಾ ಅವನ ಕೆಲಸದ ಶೈಲಿಗೆ ನಾನು ಅಡ್ಜಸ್ಟ್ ಆದೆ. ಈಗ ಸ್ವಲ್ಪ ಕೂಲಾಗಿ ಇರುತ್ತೇನೆ. ಬೇರೆ ಯಾವ ಕೆಲಸದವರಿಗೂ ನನ್ನನ್ನು ನೋಡಿ ಹೊಟ್ಟೆ ಉರಿ, ಎಷ್ಟು ಬೇಗ ಆ ಹಿಟ್ಲರ್ ಬಾಸ್ ಕೆಲಸವನ್ನು ಕಲಿತುಬಿಟ್ಟಳು ಇವಳು ಅಂತ. ಇಂದು ಬಾಸ್ ಮನೆಯಲ್ಲಿ ಫಂಕ್ಷನ್ ಇತ್ತು. ಎಲ್ಲರನ್ನೂ ಕರೆದಿದ್ದರು. ನಾನು ಅಂತ ತುಂಬ ಚೆನ್ನಾಗಿ ರೆಡಿಯಾಗಿದ್ದೆ. ಕೆಲವು ಜನರು ಬಂದಿಲ್ಲ. ಆದರೆ ಬಾಸ್ ಮನೆಯಲ್ಲಿ ಹೇಗೆ ಇರುತ್ತಾರೆ ನೋಡಬೇಕು ಅನ್ನುವ ಆಸೆ ಇತ್ತು. ಮನೆಯಲ್ಲೂ ಕೂಡ ಅದೇ ರೀತಿ ಕೋಪ, ಸಿಟ್ಟು. ಅವರ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಇದ್ದರು. ಅಜ್ಜಿಗಂತೂ ನನ್ನನ್ನು ನೋಡಿ ತುಂಬ ಖುಷಿಪಟ್ಟರು. ನಾನು ಲಂಗ ದಾವಣಿ ಕೆಂಪು ಕಲರ್ದು ಹಾಕಿದ್ದರಿಂದ ನನ್ನ ಬಾಯಿಬಣ್ಣಕ್ಕೆ ಬಲು ಹೊಂದಿಕೊಂಡಿತ್ತು. ಎಲ್ಲರೂ ನನ್ನನ್ನು ಪೂಜೆಗೆ ಹತ್ತಿರ ಕೂರಿಸುತ್ತಿದ್ದರು. ನಾನು ಹಿಂದೆ ಹೋಗುತ್ತಿದ್ದೆ. ಏನೇ ಆದರೂ ಎಷ್ಟೇ ದುಡಿದರೂ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತದೆ, ನಾನು ಬಡವಳು ಅನ್ನುವುದು. ಅಜ್ಜಿ ಸಡನ್ನಾಗಿ ಕೆಳಗೆ ಕುಸಿದು ಬಿದ್ದರು. ನಾನು ನಿಧಾನವಾಗಿ ಅವರನ್ನು ಕರೆದುಕೊಂಡು ಹೋಗಿ ರೂಮಿನಲ್ಲಿ ಮಲಗಿಸಿ
ಅವರಿಗೆ ಬೇಕಾದ ಪಾನೀಯಗಳನ್ನು ಕೊಟ್ಟು ತುಂಬ ಹೊತ್ತು ಅಲ್ಲೇ ಇದ್ದೆ. ಅವರ ಮನೆಯ ಕೆಲಸದವರು ಯಾರಾದರೂ ಒಬ್ಬರು ಬಂದಾಗ ಅವರನ್ನು ಅಲ್ಲಿ ಕೂರಲು ಹೇಳಿ ನಾನು ಹೊರಗೆ ಬಂದು ಬಿಟ್ಟೆ. ನಂತರ ಎಲ್ಲರ ರೀತಿ ಪೂಜೆಗಾಗಿ ನಾನು ಕೂಡ ಹೊರಗಡೆ ಹೋಗಬೇಕಾದರೆ ಇದ್ದಕ್ಕಿದ್ದಂತೆ ಅವರ ಮನೆಯ ಕೆಲಸದವಳು, ಅಮ್ಮ, ಅವರ ರೂಮಿನಲ್ಲಿ ಒಡವೆ ಕಳ್ಳತನವಾಗಿದೆ ಅಂತ ಆಗ ಎಲ್ಲರ ಬ್ಯಾಗ್ಗಳನ್ನು ಪರೀಕ್ಷೆ ಮಾಡಿದರು. ಕೆಲಸದವಳು ಹೇಳುತ್ತಾಳೆ, ರಾಣಿ ಅವರು ತುಂಬ ಹೊತ್ತು ಅಜ್ಜಿ ರೂಮಿನಲ್ಲಿ ಇದ್ದರು, ಅವರ ಬ್ಯಾಗನ್ನು ನೀಟಾಗಿ ಚೆಕ್ ಮಾಡಿ ಅಂತ. ನನ್ನ ಬೇಸರವಾಯಿತು. ಎಲ್ಲರೂ ನನ್ನ ಬ್ಯಾಗನ್ನು ಮತ್ತು ನನ್ನ ಬಟ್ಟೆಯನ್ನು ಚೆಕ್ ಮಾಡಿದರು. ಅಷ್ಟರಲ್ಲಿ ನಮ್ಮ ಬಾಸ್ ಬಂದರು. ಏನು ನಡೆಯುತ್ತಿದೆ ಇಲ್ಲಿ ಅಂತ ಕೇಳಿದಾಗ ಕೆಲಸದವರು ಹೇಳುತ್ತಾರೆ, ಅಮ್ಮ ಅವರ ಒಡವೆ ಕಳ್ಳತನವಾಗಿದೆ, ಇವರು ಅವರ ರೂಮಿನಲ್ಲಿ ಇದ್ದರು ಅಂತ. ಬಾಸ್ ನನ್ನ ಎದುರುಗಡೆ ಬಂದು ನನ್ನನ್ನು ಮೇಲಿಂದ ಕೆಳಗಡೆ ನೋಡಿದರು. ಅವರ ಮುಖ ಒಂದು ರೀತಿ ಕೆಂಪಾಯಿತು. ಇನ್ನು ಏನನ್ನಾದರೂ ಹೇಳಬೇಕು ಅನ್ನುವಷ್ಟರಲ್ಲಿ ಅವರ ಅಮ್ಮ ಬಂದು, ಆ ಒಡವೆ ನನ್ನ ರೂಮಿನಲ್ಲಿದೆ, ಅತ್ತೆ ಅವರೇ ಕೊಟ್ಟಿದ್ದು, ಅವರು ಮರೆತು ಬಿಟ್ಟಿದ್ದಾರೆ ಅಂತ. ಪ್ರತಿಯೊಬ್ಬರು ನನ್ನ ಹತ್ತಿರ ಕ್ಷಮೆ ಕೇಳಿದರು. ನನಗೆ ಏನೂ ಮಾತನಾಡಲು ಇಷ್ಟವಾಗದೆ ನಾನು ಅಳುತ್ತಾ ಮನೆಗೆ ಬಂದೆ. ಅಮ್ಮನಿಗೆ ನಡೆದ ವಿಷಯವನ್ನು ಹೇಳಿಲ್ಲ. ಅಮ್ಮನಿಗೆ ತುಂಬ ದುಃಖವಾಗುತ್ತದೆ ಅಂತ. ನನಗೆ ತುಂಬ ತಲೆನೋವುತ್ತಿದೆ, ಮಲಗುತ್ತೇನೆ ಅಂತ ರೂಮ್ಗೆ ಹೋದವಳು ಎದ್ದಿದ್ದು ಬೆಳಿಗ್ಗೆ. ವಿಷಯ ಏನೇ ಇದ್ದರೂ ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕಿತ್ತು. ಅದಕ್ಕಾಗಿ ಕೆಲಸಕ್ಕೆ ಹಾಜರಾದೆ. ಬಾಸ್ ಪದೇ ಪದೇ ನನ್ನನ್ನು ಮಾತನಾಡಿಸಲು ಪ್ರಯತ್ನಿಸಿದರು. ಆದರೆ ನನಗೆ ಆ ಮನುಷ್ಯನ ಜೊತೆ ಮಾತನಾಡಲು ಯಾವುದೇ ರೀತಿಯ ಆಸೆ ಇರಲಿಲ್ಲ, ಏಕೆಂದರೆ ನನಗೆ ತುಂಬ ಅವಮಾನವಾಯಿತು. ನನ್ನನ್ನು ಸ್ವಲ್ಪ ನಂಬಬಹುದಿತ್ತು ಬಾಸ್ ಅಂತ. ಹೀಗೆ ಒಂದೆರಡು ದಿನ ಕಳೆಯಿತು. ನಾನು ಸ್ಕೂಟಿಯಲ್ಲಿ ಮನೆಗೆ ಹೋಗಬೇಕಾದರೆ ಸಡನ್ ಆಗಿ ಹಿಂದೆಯಿಂದ ಒಂದು ಕಾರು ಬಂದು ನನ್ನ ಸ್ಕೂಟಿಯ ಮುಂದೆ ನಿಂತಿತ್ತು. ನಾನು ಮುಂದೆ ಹೋಗಬಾರದು ಅಂತ ರೋಡನ್ನು ಬ್ಲಾಕ್ ಮಾಡಿದಾಗ ಆ ಕಾರು ಯಾವುದು ಅಂತ ನೋಡಿದರೆ ನಮ್ಮ ಆಫೀಸ್ ಬಾಸ್ ಅವರದು. ನಾನು ಮಾತನಾಡುತ್ತಿಲ್ಲ ಅಂತ ಈ ರೀತಿ ಮಾಡುತ್ತಿದ್ದಾರೆ. ನನ್ನ ಸ್ಕೂಟಿಯನ್ನು ಅಲ್ಲೇ ಪಾರ್ಕ್ ಮಾಡಿ ಅವರ ಜೊತೆ ಕಾರಿನಲ್ಲಿ ಹೋದೆ. ಅವರು ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗಿ ಅವರಿಗೆ ನನ್ನ ಮೇಲೆ ಇರುವ ಅಭಿಪ್ರಾಯ ಹೇಳಿದರು. ಅವರು ನನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ ಅಂತ ಹೇಳಿದರು. ಅವರ ಪ್ರೀತಿಗೆ ನಾನು ಕರಗಿ ಹೋದೆ. ಅವರ ಕಣ್ಣುಗಳಲ್ಲಿ ನಾನು ಕರಗಿ ಹೋದೆ. ಅವರು ನನ್ನವರು ಅನ್ನುವ ಭಾವನೆ ಬಂತು. ಆ ಸಂದರ್ಭದಲ್ಲಿ ನಾನು ಬಡವಳು, ಅವರು ಶ್ರೀಮಂತರು, ಈ ರೀತಿಯ ಭಾವನೆಗಳು ಬಂದಿಲ್ಲ. ನಾನು ಕೂಡ ಸಡನ್ ಆಗಿ ಒಪ್ಪಿಕೊಂಡೆ. ಆ ರೀತಿ ಹುಡುಗ ಯಾರನ್ನಾದರೂ ಪ್ರಪೋಸ್ ಮಾಡಿದರೆ ಯಾರು ತಾನೇ ಬೇಡ ಅಂತ ಹೇಳುತ್ತಾರೆ. ನನಗೆ ತುಂಬ ಖುಷಿಯಾಗುತ್ತಿತ್ತು. ನನ್ನ ಬದುಕಿನಲ್ಲಿ ಇಷ್ಟು ಒಳ್ಳೆಯ ದಿನ ಬರುತ್ತದೆ ಅಂತ ಅಂದುಕೊಂಡಿರಲಿಲ್ಲ. ಹುಡುಗಿಯರ ವಿಷಯದಲ್ಲಿ ಅವರು ತುಂಬ ಒಳ್ಳೆಯವರು. ಎಲ್ಲರಿಗೂ ರೆಸ್ಪೆಕ್ಟ್ ಕೊಡುತ್ತಾರೆ, ಎಲ್ಲರನ್ನೂ ಪ್ರೀತಿಸುತ್ತಾರೆ. ಅವರು ಅವರ ಕೆಲಸದಲ್ಲಿ ಮಾತ್ರ ಸ್ಟ್ರಿಕ್ಟ್. ನಾನು ಒಪ್ಪಿಕೊಂಡೆ. ನಂತರ ಅವರು ಇನ್ನೂ ಸಮಯವನ್ನು ವ್ಯರ್ಥ ಮಾಡುವುದು ಬೇಡ, ನಮ್ಮ ಮನೆಯಲ್ಲಿ ನಿನ್ನನ್ನು ಎಲ್ಲರಿಗೂ ಪರಿಚಯ ಮಾಡಿಸುತ್ತೇನೆ ಅಂತ ಕರೆದುಕೊಂಡು ಹೋದರು. ನಾನು ಖುಷಿಯಿಂದ ಹೋದೆ. ಅವರ ಮನೆಯಲ್ಲಿ ನನ್ನನ್ನು ಒಪ್ಪಿಕೊಂಡರು. ಆದರೆ ಅವರ ಅಮ್ಮ ಸ್ವಲ್ಪ ಯಾವ ಮನೆ, ಅಪ್ಪ ಅಮ್ಮ ಏನು ಮಾಡುತ್ತಿದ್ದಾರೆ, ಈ ರೀತಿಯ ಭಾವನೆಗಳನ್ನು ಹೊಂದಿದ್ದರು. ಅಪ್ಪ ಹುಡುಗಿ ಒಳ್ಳೆಯವಳಾದರೆ ಸಾಕು, ಯಾವುದೇ ಕಾರಣಕ್ಕೂ ಅವರ ಮನೆಯ ವಿಷಯಗಳು ನಮಗೆ ಬೇಡ ಅಂತ ಹೇಳಿದರು. ನಾನು ಸುಮ್ಮನಾದೆ. ನಂತರ ಅವರು ಕೂಡ ನಮ್ಮ ಮನೆಗೆ ಬರಲು ನಿರ್ಧಾರ ಮಾಡಿದರು. ನಾನು ಒಳ್ಳೆಯ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದೆ. ಫರ್ನಿಚರ್ಸ್ ಎಲ್ಲ ಚೆನ್ನಾಗಿತ್ತು. ನಮ್ಮ ಮನೆ ಇವರ ಮನೆಯಷ್ಟು ದೊಡ್ಡದು ಅಚ್ಚುಕಟ್ಟಾಗಿ ಇಲ್ಲವಾದರೂ ಇದ್ದಿದ್ದರಲ್ಲಿ ಚೆನ್ನಾಗಿತ್ತು. ಮಾರನೇ ದಿನ ಎಲ್ಲರೂ ಬಂದರು, ತಾಂಬೂಲ ಸಮೇತವಾಗಿ. ಅವರು ತಂದಿದ್ದ ಗಿಫ್ಟ್ಗಳು, ಹಣ್ಣುಗಳನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಸೀರೆ ನನ್ನ ಜೀವನದಲ್ಲಿ ನೋಡಿಲ್ಲ, ಅಷ್ಟು ಚೆನ್ನಾಗಿತ್ತು. ಲಕ್ಷಗಳು ಇರಬಹುದು. ಆದರೆ ಹುಡುಗನ ಅಪ್ಪ ಮನೆಗೆ ಬಂದ ತಕ್ಷಣ ಅವನ ಮುಖ ಸಂಪೂರ್ಣವಾಗಿ ಬದಲಾಯಿತು. ನಮ್ಮ ಮನೆ ಚಿಕ್ಕದು, ನಾವು ಬಡವರು ಅಂತ ಇರಬಹುದೇನೋ, ಆದರೆ ಹುಡುಗನ ಅಮ್ಮ ಕಳಕಳಿಯಾಗಿದ್ದಳು. ಎಲ್ಲ ಆದ ತಕ್ಷಣ ಸುಮಾರು 15 ದಿನಕ್ಕೆ ನಮ್ಮ ಮದುವೆ ಆಯಿತು. ಅವರು ತುಂಬ ಶ್ರೀಮಂತರಾಗಿದ್ದರಿಂದ ಎಲ್ಲವನ್ನು ಬಹಳ ಬೇಗ ಅಚ್ಚುಕಟ್ಟಾಗಿ ರೆಡಿ ಮಾಡಿಕೊಂಡರು. ನಮ್ಮ ಬಾಸ್ ಹೆಸರು ಕಿರಣ್ ಅಲ್ಲವೇ, ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು. ಮದುವೆಗೆ ನನ್ನದು ಒಂದೇ ₹1 ಖರ್ಚು ಆಗಿಲ್ಲ, ಎಲ್ಲವನ್ನು ಅವರೇ ಮಾಡಿದರು. ನಂತರ ನನಗೆ ಯಾವುದೇ ಟೆನ್ಷನ್ ಇರಲಿಲ್ಲ. ಅಮ್ಮನೂ ಕೂಡ ನೆಮ್ಮದಿಯಾಗಿ ಇದ್ದಳು. ಆದರೂ ಕೂಡ ಅವಳಿಗೆ ಸಮಾಧಾನವಿರಲಿಲ್ಲ. ಮದುವೆಯಾದ ಮೇಲೆ ಅವಳು ಒಬ್ಬಳೇ ಇರಬೇಕು. ಸ್ವಲ್ಪ ದಿನವಾದರೂ ತಕ್ಷಣ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಅತ್ತೆ ಮಾವ ಇದ್ದಾರೆ, ಏನಾದರೂ ಅಂದುಕೊಳ್ಳುತ್ತಾರೆ ಅಲ್ಲವೇ.
ಮದುವೆ ತುಂಬ ಚೆನ್ನಾಗಿ ಆಯಿತು. ನನ್ನನ್ನು ಗಂಡನ ಮನೆಗೆ ಕಳುಹಿಸಬೇಕಾದಾಗ ಅಮ್ಮ ತುಂಬ ಅಳುತ್ತಿದ್ದಳು. ಏನೇ ಸಮಸ್ಯೆ ಇದ್ದರೂ ನನ್ನ ಹತ್ತಿರ ಹೇಳು, ಹೊಸ ಮನೆ ತುಂಬ ಕಷ್ಟಗಳು ಇರುತ್ತವೆ, ಹೆದರಬೇಡ ಅಂತ. ಬದುಕಿನಲ್ಲಿ ಒಂದು ದೊಡ್ಡದು ಸಿಕ್ಕ ಅನುಭವ. ನಾನು ಅಂದುಕೊಂಡಿರಲಿಲ್ಲ ಇಷ್ಟೊಂದು ಶ್ರೀಮಂತರು ಮದುವೆ ಆಗುತ್ತಾರೆ ಅಂತ. ನನಗೆ ಹುಡುಗ ಒಂದು ಸಾಧಾರಣ ಕೆಲಸದಲ್ಲಿ ಇದ್ದು ಪ್ರೀತಿಯಲ್ಲಿ ಶ್ರೀಮಂತನಿದ್ದರೆ ಸಾಕಿತ್ತು. ನನ್ನನ್ನು ತುಂಬ ಪ್ರೀತಿ ಮಾಡಬೇಕು, ನನ್ನ ಅಮ್ಮನನ್ನು ಸಾಕಬೇಕು ಅನ್ನುವ ದೃಷ್ಟಿ ಅಷ್ಟೇ ಇದ್ದಿದ್ದು. ಈಗಲೂ ಕೂಡ ಈ ಮದುವೆ ನನಗೆ ಸಂಪೂರ್ಣವಾಗಿ ಇಷ್ಟವಿಲ್ಲ. ಅವರ ಆಡಂಬರ ಐಶ್ವರ್ಯ ನನ್ನ ಮನಸ್ಸಿಗೆ ಯಾವಾಗಲೂ ಕೂಡ ಅದರಿಂದ ಹೆಚ್ಚಿಗೆ ಖುಷಿ ಸಿಗುವುದಿಲ್ಲ. ನನಗೆ ಖುಷಿ ಸಿಗುವುದು ನನ್ನ ಗಂಡನ ಪ್ರೀತಿ. ಅದರ ಜೊತೆಗೆ ನನ್ನ ತಾಯಿಯನ್ನು ನಾನೇ ಸಾಕಿಕೊಳ್ಳಬೇಕಿತ್ತು. ನನಗೆ ತುಂಬ ಕಷ್ಟವಾಗುತ್ತಿದೆ. ಆದರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡ ಕಿರಣ್ ಸರ್ ಹೇಳುತ್ತಾರೆ, ಸ್ವಲ್ಪ ದಿನ ಹೋಗಲಿ, ನಿನ್ನ ಅಮ್ಮನಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡೋಣ. ಈಗಲೇ ಆದರೆ ಎಲ್ಲರೂ ಕಣ್ಣು ಬೀಳುತ್ತದೆ. ನಾನು ಏನೂ ಮಾತನಾಡದೆ ಅವರ ಭುಜದ ಮೇಲೆ ನನ್ನ ತಲೆಯನ್ನು ಇಟ್ಟೆ. ಮೊದಲ ರಾತ್ರಿ ತುಂಬ ಸುಂದರವಾಗಿತ್ತು. ಅವರು ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಗೌರವ ಮಾಡುತ್ತಾರೆ. ಈ ಗೌರವ ಅನ್ನುವುದು ನಮ್ಮ ಸಂಬಂಧದಲ್ಲಿ ಇರುವುದರಿಂದ ನಮ್ಮಿಬ್ಬರ ಸಂಬಂಧ ತುಂಬ ಮಧುರವಾಗಿ ಮುಂದೆ ನಡೆದುಕೊಂಡು ಹೋಗುತ್ತಿದೆ. ನಾನು ಕೂಡ ಅವರ ಜೊತೆ ಮದುವೆಯಾದ ಮಾರನೆಗೆ ಕೆಲಸಕ್ಕೆ ಹೋಗಲು ರೆಡಿಯಾದೆ. ಆಗ ಮನೆಯಲ್ಲಿ ಎಲ್ಲರೂ ಹೊಸ ಮದುವೆ ಹುಡುಗಿ 1-2 ದಿನ ರಜೆ ತೆಗೆದುಕೋ ಅಂತ ಹೇಳಿದರು ಕೂಡ. ಕಿರಣ್ ಸರ್ ನನ್ನನ್ನು ಅವರ ಜೊತೆ ಕರೆದುಕೊಂಡು ಹೋದರು. ಮನೆಯಲ್ಲಿ ಇದ್ದರೆ ನೆಂಟರುಗಳು ಜಾಸ್ತಿ ಇರುತ್ತಾರೆ. ಇಬ್ಬರು ಮಾತನಾಡಲು ಸಾಧ್ಯವಿಲ್ಲ. 3 ಹೊತ್ತು ರೂಮಿನಲ್ಲಿ ಇರಲು ಆಗುವುದಿಲ್ಲ ಅಲ್ಲವೇ? ಅದಕ್ಕೂ ಏನಾದರೂ ಹೇಳುತ್ತಾರೆ. ಅವರು ನನ್ನನ್ನು ಆಫೀಸ್ಗೆ ಅಂತ ಕರೆದುಕೊಂಡು ಹೋದರು ಮನೆಯಿಂದ. ಆದರೆ ಹೋಗಿದ್ದು ರೆಸಾರ್ಟ್ಗೆ. ನಾವಿಬ್ಬರೇ ಸ್ವಲ್ಪ ಹೊತ್ತು ಸಮಯವನ್ನು ಕಳೆಯಬೇಕು ಅಂತ. ನನಗೆ ಅವರ ಪ್ಲ್ಯಾನ್ ಇಷ್ಟವಾಯಿತು. ಮನೆಯಿಂದ ನಾವು ಹೊರಗಡೆ ಹೋಗುತ್ತೇವೆ ಅಂತ ಹೇಳಿದರೆ ನಮ್ಮ ಜೊತೆ ಒಂದಷ್ಟು ಜನ ಬರುತ್ತಿದ್ದರು. ಅದೇ ರೀತಿ ಕಿರಿಕಿರಿ. ಸರ್ಗೆ ಆ ರೀತಿಯ ಕಿರಿಕಿರಿಗಳು ಆಗುವುದಿಲ್ಲ. ನಾನು ಸುಮ್ಮನಿದ್ದೆ. ಎಲ್ಲವನ್ನು ಅವರೇ ಮಾಡುತ್ತಿದ್ದರು. ಅವರು ತುಂಬ ರೊಮ್ಯಾಂಟಿಕ್. ನೋಡಿದರೆ ಮಾತ್ರ ಹಿಟ್ಲರ್ ಥರ ಕಾಣುತ್ತಾರೆ. ಆದರೆ ಈ ವಿಷಯದಲ್ಲಿ ಒಂದು ಕ್ಷಣವೂ ನನ್ನನ್ನು ಬಿಡುವುದಿಲ್ಲ. ಈ ರೆಸಾರ್ಟ್ ಇವರ ಸ್ವಂತ ಆಗಿದ್ದರಿಂದ ಅಲ್ಲಿ ವಿಶೇಷ ಸೌಲಭ್ಯಗಳು ನಮಗೆ ಸಿಕ್ಕಿದವು. ಸಂಜೆ ಅಲ್ಲೇ ಊಟ ಮಾಡಿಕೊಂಡು ಇಬ್ಬರು ಮನೆಗೆ ಹೋದೆವು. ತುಂಬ ರಾತ್ರಿಯಾಗಿತ್ತು. ಹುಡುಗನ ಅಮ್ಮ ಕೇಳಿದರು. ಅಂದರೆ ನನ್ನ ಅತ್ತೆ, ಆಫೀಸ್ ತುಂಬ ಕಷ್ಟವಾಗಿತ್ತು, ತುಂಬ ಕೆಲಸವಿತ್ತ. ಕೊನೆಗೆ ಅವರ ಅಕ್ಕ ನಗಲು ಶುರು ಮಾಡಿದಳು. ಅವರ ನಗುವಿನಲ್ಲಿ ಅರ್ಥವಾಯಿತು, ನಾವು ಹೋಗಿದ್ದ ವಿಷಯ ಅವರಿಗೆ ತಿಳಿದಿರುತ್ತದೆ. ನಂತರ ಅವರು, ನಾನು ಏನನ್ನಾದರೂ ಹೇಳಿಬಿಡುತ್ತೇನೆ ತುಂಬ ಅಮಾಯಕತ್ವದಿಂದ ಅಂತ ನನ್ನ ಕೈಯನ್ನು ಹಿಡಿದುಕೊಂಡು ರೂಮಿಗೆ ಕರೆದುಕೊಂಡು ಹೋದರು. ಅವರು ಏನು ಹೇಳಿದರು, ಏನು ಮಾತನಾಡಿದರು, ನೀನು ಏನೂ ಮಾತನಾಡಬಾರದು, ಸುಮ್ಮನೆ ನಗಬೇಕು ಅಷ್ಟೆ. ನನ್ನ ಹತ್ತಿರ ಕೇಳಲು ಧೈರ್ಯವಿಲ್ಲ. ನಿನ್ನ ಹತ್ತಿರ ಎಲ್ಲರೂ ಬಾಯಿ ಬಿಡಿಸುತ್ತಾರೆ. ನಾನು ಯಾರ ಕೈಗೂ ಸಿಕ್ಕಿಲ್ಲ. ಪುನಃ ಎಲ್ಲರೂ ತಲೆ ತಿನ್ನುತ್ತಾರೆ ಅಂತ. ಬೆಳಿಗ್ಗೆ ಆಯಿತು. ಇದ್ದಕ್ಕಿದ್ದಂತೆ ನಮ್ಮ ಅತ್ತೆ ಜೋರಾಗಿ ಕಿರುಚುತ್ತಿದ್ದರು. ನಾವೆಲ್ಲ ಅಲ್ಲಿ ಹೋಗಿ ನೋಡಿದರೆ ಜೀವನದಲ್ಲಿ ಎಂದೂ ಕೂಡ ಅಂದುಕೊಂಡಿರಲಿಲ್ಲ ಈ ರೀತಿಯ ದೃಶ್ಯ ಈ ಮನೆಯಲ್ಲಿ ಇಷ್ಟು ಬೇಗ ಬರುತ್ತದೆ ಅಂತ. ಏನೆಂದರೆ ನಮ್ಮ ಮಾವನವರು ನೇಣು ಹಾಕಿಕೊಂಡು ಸತ್ತು ಹೋಗಿದ್ದಾರೆ. ನಮ್ಮ ಅತ್ತೆ ಅವರ ಕಾಲನ್ನು ಹಿಡಿದುಕೊಂಡು ಅಳುತ್ತಿದ್ದಾರೆ. ಎಲ್ಲರಿಗೂ ಶಾಕ್. ಸಡನ್ ಆಗಿ ಏನು ಆಯಿತು? ಮಗನ ಮದುವೆ ಮಾಡಿದ 2ನೇ ದಿನಕ್ಕೆ ಸೊಸೆ ಮಾವನನ್ನು ತಿಂದುಬಿಟ್ಟಳು ಅಂತ ನಂತರ ಮಾತನಾಡಿದರು. ಯಾರೇ ಏನೇ ಅಂದರು ಮಾಡಿದರು ಅದು ಅವರವರ ಹಣೆ ಬರಹ ಅಂತ ಅಜ್ಜಿ ಚೆನ್ನಾಗಿ ಬೈದರು. ಅವನು ಅವನ ಕೈಯಾರೆ ಮಾಡಿಕೊಂಡ. ಆ ಮಗು ಏನು ಮಾಡುತ್ತದೆ ಅಂತ. ಮನೆಯಲ್ಲಿ ಈ ಸಮಸ್ಯೆಗಳು ಇದ್ದು ಸುಮಾರು 11 ದಿನಗಳವರೆಗೆ ನನಗೆ ನರಕದ ಯಾತನೆ ಈ ಮನೆಯಲ್ಲಿ ಆಯಿತು. ಶ್ರೀಮಂತರ ಮನೆಯಲ್ಲಿ ಪ್ರೀತಿಯಿಂದ ನೋಡಿಕೊಂಡರೆ ಚೆನ್ನಾಗಿರುತ್ತದೆ. ಅದೇ ಅವರುಗಳು ಒಂದು ನೆಗೆಟಿವ್ ವರ್ಷನನ್ನು ತೆಗೆದರೆ ತುಂಬ ಕಷ್ಟವಾಗುತ್ತದೆ. ಈಗ ಪ್ರತಿಯೊಬ್ಬರಿಗೂ ನನ್ನನ್ನು ಕಂಡರೆ ಆಗುವುದಿಲ್ಲ. ಮದುವೆ ಆದ 2 ದಿನಕ್ಕೆ ನಮ್ಮ ಅಪ್ಪನನ್ನು ನನ್ನ ಗಂಡನನ್ನು ತಿಂದುಕೊಂಡು ಬಿಟ್ಟ ಪಾಪಿ ಇವಳು ಅಂತ ಪ್ರತಿಯೊಬ್ಬರು ಬೈಯುತ್ತಾರೆ. ನನ್ನ ಗಂಡ ಇದ್ದಾಗ ಯಾರೂ ನನ್ನನ್ನು ಬೈಯುವುದಿಲ್ಲ. ಅವರನ್ನು ಕಂಡರೆ ಎಲ್ಲರಿಗೂ ಭಯವಿರುತ್ತದೆ. ಅವರು ಇಲ್ಲದಿದ್ದಾಗ ಈ ರೀತಿಯ ಕೆಟ್ಟ ಮಾತುಗಳನ್ನು ಆಡುವುದು. 11 ದಿನಗಳ ಕಾರ್ಯ ಆದ ನಂತರ ನಮ್ಮ ಮನೆಗೆ ಲಾಯರ್ ಬಂದಿದ್ದರು. ಯಾರು ಯಾರಿಗೆ ಎಷ್ಟೆಷ್ಟು ಪ್ರಾಪರ್ಟಿ, ಅವರ ವಿಲ್ಲನ್ನು ಯಾರ ಹೆಸರಿಗೆ ಬರೆದಿದ್ದಾರೆ ಇತ್ಯಾದಿ ವಿಷಯಗಳ ಬಗ್ಗೆ ಮಾತನಾಡಲು. ಎಲ್ಲರೂ ತಿಳಿದಿದ್ದು
ಎಲ್ಲ ಆಸ್ತಿಯನ್ನು ನಮ್ಮ ಅತ್ತೆ ಅವರ ಹೆಸರಿಗೆ ಬರೆದಿರುತ್ತಾರೆ. ಗಂಡ ಸತ್ತ ಮೇಲೆ ಹೆಂಡತಿಗೆ ಅಲ್ಲವೇ ಆಸ್ತಿ ಅಂತ ಅಂದುಕೊಂಡಿದ್ದಾರೆ. ಆದರೆ ಎಲ್ಲ ಉಲ್ಟಾ ಹೊಡೆಯಿತು. ನಮ್ಮ ಮಾವನವರು ಎಲ್ಲರಿಗಿಂತ ಹೆಚ್ಚಿಗೆ ಯೋಚಿಸುತ್ತಿದ್ದರು. ಅವರು ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿದ್ದರು. ಯಾಕೆ? ಎಲ್ಲರಿಗೂ ಆಶ್ಚರ್ಯ, ನನ್ನನ್ನು ಕೂಡ ಸೇರಿಸಿ. ನನಗೆ ತುಂಬ ದುಃಖವಾಗುತ್ತಿದೆ. ನನ್ನ ಹೆಸರಿಗೆ ಹೇಗೆ ಬರೆದರು? ನನ್ನ ಗಂಡ ಪದೇ ಪದೇ ಕೇಳುತ್ತಿದ್ದಾರೆ. ಸರಿಯಾಗಿ ನೋಡಿ. ಇವಳು ಮೊದಲೇ ನಮ್ಮ ಅಪ್ಪನವರಿಗೆ ಗೊತ್ತಿಲ್ಲ. ಮದುವೆಯಾಗಿ 2 ದಿನ ಆಗಿರುವುದು. ನಮ್ಮ ಅಣ್ಣಂದಿರು ಅಕ್ಕಂದಿರನ್ನು ಬಿಟ್ಟು ನನ್ನ ಹೆಂಡತಿ ಹೆಸರಿಗೆ ಹೇಗೆ ಬರೆಯುತ್ತಾರೆ ಅಂತ. ಆಗ ಅದರಲ್ಲಿದ್ದ ಒಂದು ಪತ್ರವನ್ನು ಓದಲು ನನ್ನ ಗಂಡನಿಗೆ ಕೊಟ್ಟರು. ನನ್ನ ಗಂಡನ ಮುಖ ಸಂಪೂರ್ಣವಾಗಿ ಕಪ್ಪಾಯಿತು. ನಂತರ ಅವರು ಆ ಪತ್ರವನ್ನು ನನಗೆ ಕೊಟ್ಟರು. ಅದರಲ್ಲಿ ಬರೆದಿದ್ದು, ಈ ಸಂಪೂರ್ಣ ಆಸ್ತಿ ನನ್ನ ಸತ್ತಹೋದ ಅಪ್ಪನ ಆಸ್ತಿಯಂತೆ. ನನ್ನ ಅಪ್ಪ ಆಗರ್ಭ ಶ್ರೀಮಂತರಂತೆ. ನನ್ನ ಅಮ್ಮ ಮತ್ತು ಅಪ್ಪನದು ಪ್ರೀತಿಯ ಮದುವೆ. ಈಗ ಸತ್ತುಹೋದ ನನ್ನ ಮಾವನವರು ನಮ್ಮ ಮನೆಯಲ್ಲಿ ಮ್ಯಾನೇಜರ್ ಆಗಿದ್ದರಂತೆ. ನಾನು ಚಿಕ್ಕ ಮಗುವಾಗಿದ್ದಾಗ ನನ್ನ ಅಪ್ಪ ಅಮ್ಮನ ಹತ್ತಿರ ತುಂಬ ಮೋಸದಿಂದ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಅವರನ್ನು ಮನೆಯಿಂದ ಹೊರಗಡೆ ಹಾಕಿದರಂತೆ. ನಂತರ ಈ ಎಲ್ಲ ಆಸ್ತಿಯು ನನ್ನ ಸತ್ತು ಹೋದ ಮಾವನವರದು ಆಯಿತು. ನನ್ನ ಅಪ್ಪ ವಯಸ್ಸಿಗೆ ಬಂದಾಗ ಅವರ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ಸತ್ತು ಹೋಗಿದ್ದರಂತೆ. ಅಂದಿನಿಂದ ಈ ಮ್ಯಾನೇಜರ್ ಅಂದರೆ ನಮ್ಮ ಮಾವ ಸಂಪೂರ್ಣವಾಗಿ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದರಂತೆ. ಆದ್ದರಿಂದ ನಂಬಿಕೆಯಿಂದ ಪತ್ರಗಳಿಗೆ ಸಹಿಯನ್ನು ಮಾಡಿದ್ದು ನಮ್ಮ ಅಪ್ಪ ಅಮ್ಮ. ಆಸ್ತಿಯನ್ನು ಕಳೆದುಕೊಂಡು ಬೀದಿಗೆ ಬರುವಂತೆ ಆಯಿತು. ನನ್ನ ಅಪ್ಪನಿಗೆ ನನ್ನ ತಂದೆ ತಾಯಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ನಾನು ಉಳಿಸಿಕೊಳ್ಳಲಿಲ್ಲ ಅಂತ ತುಂಬ ದುಃಖಪಟ್ಟು ಎದೆನೋವಿನಿಂದ ಸತ್ತು ಹೋದರಂತೆ. ಆದರೆ ನಮ್ಮ ಮಾವನವರಿಗೆ ವಯಸ್ಸಾದಂತೆ ತಾವು ಮಾಡಿದ ತಪ್ಪಿನ ಅರಿವು ಆಗುತ್ತಿತ್ತು ಅಂತ ಅನಿಸುತ್ತದೆ. ಅದಕ್ಕೆ ನನ್ನ ಮನೆಯನ್ನು ನೋಡಲು ಬಂದಿದ್ದಾಗ ನನ್ನ ಅಮ್ಮ ಮತ್ತು ನನ್ನ ಮಾವ ಮುಖವನ್ನು ಗಂಟು ಹಾಕಿಕೊಂಡಿದ್ದರು. ಈಗ ಎಲ್ಲ ಅರ್ಥವಾಗುತ್ತಿದೆ. ನನ್ನ ಮಾವ ಅದರಲ್ಲಿ ಬರೆದಿದ್ದರು, ನಾನು ಮಾಡಿದ ತಪ್ಪಿಗೆ ತುಂಬ ಪ್ರಾಯಶ್ಚಿತ್ತ ಅನುಭವಿಸಿದ್ದೇನೆ. ಆದರೆ ನನ್ನ ಮುದ್ದು ಸೊಸೆಯನ್ನು ನೋಡಿದಾಗ ಅವರ ನೆನಪಾಗುತ್ತಾನೆ. ಅವರ ಅಪ್ಪನನ್ನು ಸಾಯಿಸಬೇಕು, ಅವನ ಪ್ರಾಣ ಹೋಗಬೇಕು ಅನ್ನುವಷ್ಟು ನನಗೆ ಕೆಟ್ಟ ಉದ್ದೇಶ ಇರಲಿಲ್ಲ. ಆದರೆ ಎಲ್ಲ ಆಸ್ತಿಯು ನನಗೆ ಬೇಕು ಅನ್ನುವ ದುರಾಸೆ ಬಂದು ಆ ಸಮಯದಲ್ಲಿ ಮಾಡಿದ ಒಂದೇ ಒಂದು ತಪ್ಪಿಂದ ಅವರ ಅಪ್ಪ ಸತ್ತು ಹೋದರು. ಅವನು ನಾನು ಕೈಯಲ್ಲಿ ಆಡಿಸಿದ ಮಗು. ಅವನು ಸತ್ತು ಹೋದ ಮೇಲೆ ಅವನ ಹೆಂಡತಿ ಮಗುವನ್ನು ಹುಡುಕಿದೆ, ಅವರಿಗಾಗಿ ಏನಾದರೂ ವ್ಯವಸ್ಥೆ ಮಾಡಲು ಅಥವಾ ಅರ್ಧ ಆಸ್ತಿಯನ್ನಾದರೂ ಕೊಡೋಣ ಅಂತ. ಆದರೆ ಅವರು ಈ ಊರನ್ನೇ ಬಿಟ್ಟು ಹೊರಟು ಹೋಗಿದ್ದರು. ದಿನಗಳು ಕಳೆದಂತೆ ನಾನು ಮರೆತು ಹೋಗಿದ್ದೆ. ಈಗ ವಯಸ್ಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಶುರುವಾಗುತ್ತಿದೆ. ನನಗೆ ನಾನು ಮಾಡಿದ ತಪ್ಪುಗಳು ಪ್ರತಿದಿನವೂ ನನ್ನ ಮನಸ್ಸನ್ನು ಚುಚ್ಚುತ್ತಿದೆ. ರಾಣಿ ಬಂದ ಮೇಲೆ ಅದು ಇನ್ನೂ ಹೆಚ್ಚಾಯಿತು. ಅವಳನ್ನು ನೋಡಿದ ತಕ್ಷಣ ಅವರ ಅಪ್ಪ ನೆನಪಾಗುತ್ತಿದ್ದ. ಈ ಆಸ್ತಿಯ ಒಂದೇ ಒಂದು ಪೈಸವನ್ನು ಕೂಡ ನಾನು ಸಂಪಾದನೆ ಮಾಡಿಲ್ಲ. ಎಲ್ಲ ಅವರ ಅಪ್ಪ ಕೊಟ್ಟಿದ್ದ ಭಿಕ್ಷೆ. ರಾಣಿಯ ಅಜ್ಜಿ ತಾತ ಇಡೀ ಊರಿಗೆ ಅವರೇ ಶ್ರೀಮಂತರು. ಅಂಥ ಹುಡುಗಿ ಇಷ್ಟು ವರ್ಷ ಬಡತನದಲ್ಲಿ ಬದುಕಿದ್ದಾಳೆ. ಇನ್ನು ಮೇಲಾದರೂ ಚೆನ್ನಾಗಿರಲಿ. ನನ್ನ ಮಕ್ಕಳ ಮದುವೆ ಆಯಿತು, ಮೊಮ್ಮಕ್ಕಳು ಆಗಿದೆ. ಎಲ್ಲ ಆಸ್ತಿಯನ್ನು ನನ್ನ ಪ್ರೀತಿಯ ಸೊಸೆ ರಾಣಿಯ ಹೆಸರಿಗೆ ಬರೆದು ನಾನು ಈ ಪ್ರಪಂಚವನ್ನು ತುಂಬ ಖುಷಿಯಾಗಿ ಬಿಟ್ಟು ಹೋಗುತ್ತಿದ್ದೇನೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬಂತು. ನನ್ನ ಬಾಯಿಂದ ಶಬ್ದ ಬಂತು. ಆಗಿದ್ದು ಹಾಗೆ ಹೋಗಿದ್ದು. ಅದಕ್ಕಾಗಿ ನೀವು ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ಅಳುತ್ತಿದ್ದ ನನ್ನನ್ನು ನನ್ನ ಗಂಡ ತುಂಬ ಸಮಾಧಾನ ಮಾಡಿದರು. ಎಲ್ಲರೂ ಪತ್ರವನ್ನು ಓದಿದರು. ಯಾರೂ ಕೂಡ ಏನೂ ಮಾತನಾಡಲಿಲ್ಲ. ಎಲ್ಲರಿಗೂ ವಾಸ್ತವ ಅರ್ಥವಾಗಿದೆ. ನನ್ನ ಗಂಡ ಏನೂ ಮಾತನಾಡದೆ ಹೊರಗೆ ಹೋದರು. ನನಗೆ ಸ್ವಲ್ಪ ಭಯವಾಯಿತು. ನಂತರ ಬರಬೇಕಾದಾಗ ಅಮ್ಮನನ್ನು ಕರೆದುಕೊಂಡು ಬಂದರು. ಮನೆಯ ಎಲ್ಲ ಸದಸ್ಯರಿಗೆ ಹೇಳಿದರೆ, ಇದು ನನ್ನ ಅತ್ತೆಯ ಮನೆ, ಇವರು ಇಲ್ಲೇ ಇರುತ್ತಾರೆ. ಇನ್ನು ಮೇಲೆ ಅಕಸ್ಮಾತ್ ಯಾರಿಗಾದರೂ ಇಷ್ಟವಿಲ್ಲವಾದರೆ ಅವರು ಈ ಮನೆಯನ್ನು ಬಿಟ್ಟು ಹೋಗಬಹುದು ಅಂತ ನನ್ನ ಗಂಡ ಹೇಳಿದ ಮಾತುಗಳಿಂದ ಅವರು ತೆಗೆದುಕೊಂಡ ನಿರ್ಧಾರದಿಂದ ನನಗೆ ಖುಷಿಯಾಗಿ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ನನ್ನ ಅಮ್ಮ ಅಲ್ಲಿದ್ದವರೆಲ್ಲ ಹೋದ ಮೇಲೆ ನನ್ನ ಮತ್ತು ನನ್ನ ಗಂಡನ ಹತ್ತಿರ ಬಂದು ಕೈ ಮುಗಿದರು. ನಿಮ್ಮ ಉಪಕಾರವನ್ನು ನಾನು ಎಂದೂ ಮರೆಯುವುದಿಲ್ಲ.
ಅಮ್ಮನ ಮಾತಿಗೆ ನನ್ನ ಗಂಡ ತುಂಬ ಮರುಗಿದರು. ಇದಾದ ಮೇಲೆ ಮನೆಯವರೆಲ್ಲ ನನಗೆ ಮತ್ತು ನನ್ನ ಅಮ್ಮನಿಗೆ ಮರ್ಯಾದೆ ಕೊಡುತ್ತಿದ್ದರು. ಯಾವುದೇ ಪತ್ರಗಳಿಗೂ ನಾನೇ ಸಹಿ ಹಾಕಬೇಕು, ಎಲ್ಲ ನನ್ನದೇ. ಈ ರೀತಿಯ ಒಂದು ಬದುಕು ಬರುತ್ತದೆ ಅಂತ ಗೊತ್ತಿರಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.